ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಸೈಂಟಿಸ್ಟ್ BRCRD at C. ದೆಹಲಿ ಆನ್ ಡೈರೆಕ್ಟ್ ರಿಕ್ವೈರ್ಮೆಂಟ್ ಬೇಸಿಸ್ ಆಗಿರ್ತದೆ. ಇಲ್ಲಿ ಯಾವ ಪೋಸ್ಟ್ ಖಾಲಿ ಇದಾವ ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವ ಮತ್ತು ಲೊಕೇಶನ್ ಎಲ್ಲಿದೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ವೇಕೆನ್ಸಿ ಬಗ್ಗೆ ನೋಡೋಣ. ಈಗ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಈಗ ಮೊದಲನೇದಾಗಿ ಫ್ರಂಟ್ ಎಂಡ್ ಡೆವಲಪರ್ ಆ್ಯಂಡ್ ಮೊಬೈಲ್ ಆ್ಯಪ್ ಡೆವಲಪರ್ ವೇಕೆನ್ಸಿ 2 ವೇಕೆನ್ಸಿ ಖಾಲಿ ಇದ್ದು, ಇದು ಲೊಕೇಶನ್ ಬಂದುಬಿಟ್ಟು ಡೆಲ್ಲಿ ಒಳಗೆ ಲೊಕೇಶನ್. ಎಲ್ಲ ಜಾಬ್ ವೇಕೆನ್ಷನ್ನು ಡೆಲ್ಲಿ ಒಳಗೆ ಖಾಲಿ ಇದಾವೆ. ಮತ್ತಿನ್ನು ಎರಡನೇದಾಗಿ ಬ್ಯಾಕ್ ಆ್ಯಂಡ್ ಅಪ್ಲಿಕೇಶನ್ ಡೆವಲಪರ, ಇದು 2 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಡಾಟಾಬೇಸ್ ಎಕ್ಸ್ಪರ್ಟ 1 ವೇಕೆನ್ಸಿ. ಇನ್ನು AI ಅಥವಾ ML ಡೆವಲಪರ 3. ಇನ್ನು ಫುಲ್ ಸ್ಟಾಕ್ ಡೆವಲಪರ 1. ಇನ್ನು ಅಪ್ಲಿಕೇಶನ್ ವ್ಯಾಲಿಡೇಷನ್ ಇಂಜಿನಿಯರ 1 ವೇಕೆನ್ಸಿ ಖಾಲಿದೆ. ಮತ್ತಿನ್ನು 7ನೇದಾಗಿ ಅಪ್ಲಿಕೇಶನ್ ಸಪೋರ್ಟ್ ಇಂಜಿನಿಯರ 1 ವೇಕೆನ್ಸಿ ಖಾಲಿದ್ದು. ಇನ್ನು 8ನೇದಾಗಿ ಕುಡ್ ನೆಟ್ವರ್ಕ್ ಸೆಕ್ಯೂರಿಟಿ ಪ್ರೊಫೆಷನಲ್ 2 ವೇಕೆನ್ಸಿ. ಇನ್ನು 9ನೇದಾಗಿ ಕುಡ್ ಬೇಸಸ್ ಟೆಕ್ನಾಲಜಿ ಸಪೋರ್ಟ್ ಇಂಜಿನಿಯರ 2 ವೇಕೆನ್ಸಿ ಖಾಲಿದಾವೆ. ಇನ್ನು 10ನೇದಾಗಿ ಕುಡ್ ಎಕ್ಸ್ಪರ್ಟ್ ಟೆಕ್ನಾಲಜಿಸ್ 1 ವೇಕೆನ್ಸಿ ಖಾಲಿದಾವೆ ರೀ. ಇವೆಲ್ಲವೂ ವೇಕೆನ್ಸಿ ಎಲ್ಲಿ ಖಾಲಿದಾವೆ ಅಂದ್ರೆ ಡೆಲ್ಲಿ ಒಳಗೆ ಜಾಬ್ ಅಪಾರ್ಚುನಿಟಿ ಐತೆ ನೋಡ್ರಿ. ಇದು ಒಂದು ಸೈಂಟಿಸ್ಟ್ ಹುದ್ದೆ ಆಗಿರ್ತದೆ. ಇನ್ನು ಅಭ್ಯರ್ಥಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರ್ಬೇಕಂತ ನೋಡೋಣ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಲ್ ದ ಕ್ವಾಲಿಫಿಕೇಷನ್ ಶುಡ್ ಬಿ ರಿಕಗ್ನೈಸ್ಡ್ ಫ್ರಮ್ AICTE ಅಥವಾ UGC ಅಪ್ರೂವ್ಡ್ ಅಥವಾ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಅಥವಾ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ಕೋರ್ಸನ್ನು ಮುಗಿಸಿರಬೇಕು. ಇನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ನ ಈಗಾಗಲೇ ಸ್ಟಾರ್ಟ್ ಆಗಿದ್ದು, ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟ್ ಆದ www.c.in ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು. ಇನ್ನು ಕೊನೆಯ ದಿನಾಂಕ ಬಂದುಬಿಟ್ಟು ಇನ್ನು ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ ಅಪ್ಲಿಕೇಶನ್ ಕರೆದ 30 ದಿವಸಗಳವರೆಗೆ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದು. ಇನ್ನು ಅಪ್ಲಿಕೇಶನ್ನ ಹಾಕಿದವರ ಅಭ್ಯರ್ಥಿಗಳಿಗೆ ಮತ್ತು SC ST ಅಭ್ಯರ್ಥಿ, OBC ಅಭ್ಯರ್ಥಿಗಳಿಗೆ ಮತ್ತು ಫಿಸಿಕಲ್ ಚಾಲೆಂಜರ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮತ್ತು EWSಗೆ ಎಲ್ಲ ರೀತಿಯ ಗೌರ್ಮೆಂಟ್ ರೀತಿಯ ರೂಲ್ ಪ್ರಕಾರ ಏಜ್ ರಿಲ್ಯಾಕ್ಸನ್ ಕೂಡ ಅಪ್ಲೈ ಆಗ್ತದೆ. ಥ್ಯಾಂಕ್ ಯು. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.